ಮೊದಲನೇದಾಗಿ ಎಲ್ರಿಗೂ ಶುಭ ಮುಂಜಾನೆಯ ಶುಭ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ JCIನ JCOMನ ಪರವಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಎಲ್ರಿಗೂ ಬಂದಿರುವಂತಹ ಎಲ್ಲ ಬಂಧು ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲನೇದಾಗಿ JCI ಅಂದರೆ ಏನು ಎನ್ನುವಂಥದ್ದು ಒಂದು ಎರಡು ವಾಕ್ಯಗಳಲ್ಲಿ ಹೇಳ್ತಾ ಇದ್ದೇನೆ. ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಎನ್ನುವಂಥದ್ದು ಅಂತಾರಾಷ್ಟ್ರೀಯ NGO ಆಗಿರುತ್ತದೆ. JCI ಭಾರತದಲ್ಲಿ ಹಲವಾರು JCI ಸಂಸ್ಥೆಗಳಿವೆ. JCI ಅಂದರೆ 18ರಿಂದ 40 ವರ್ಷದ ಒಳಗಿನ ಯುವ ಜನರಲ್ಲಿ ಗುಣಾತ್ಮಕವಾದಂತಹ ಬದಲಾವಣೆಯನ್ನು ತರಬೇಕು, ಅವರಲ್ಲಿ ನಾಯಕತ್ವದ ಗುಣವನ್ನು ಹೆಚ್ಚು ಅಭಿವೃದ್ಧಿಪಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರಾರಂಭ ಆಗಿರುವಂಥದ್ದು. ಇವತ್ತು ವಿಶ್ವದೆಲ್ಲೆಡೆ ಜಗತ್ತಿನಾದ್ಯಂತ ಯುವ ಜನರನ್ನು ಗುಣಾತ್ಮಕವಾಗಿ ಬದಲಾವಣೆಗೊಳಿಸಿ ಧನಾತ್ಮಕ ಚಿಂತನೆಯೊಂದಿಗೆ ನಾಯಕತ್ವವನ್ನು ಬೆಳೆಸುವಂತಹ ಸಂಸ್ಥೆಯಾಗಿದೆ. ಈ JCIಯಲ್ಲಿ ಹಲವಾರು ಅಂಗಸಂಸ್ಥೆಗಳಿವೆ. JCOM ಎನ್ನುವಂಥದ್ದು JC's ಚೇಂಬರ್ ಆಫ್ ಕಾಮರ್ಸ್ ಏನಿದೆ, ಇದು ವ್ಯವಹಾರ ಕ್ಷೇತ್ರಕ್ಕೆ ಸೀಮಿತವಾಗಿರುವಂತಹ ಒಂದು ಅಂಗಸಂಸ್ಥೆಯಾಗಿದೆ. JCOMನ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಮ್ಮ JCI JCOM ಝೋನ್ 15 ಇದರ ಕೋಚ್ ಆಗಿರುವಂತಹ JC ದೀಪಕ್ ರಾಜ್ ಇದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾವು ಸೇರಿರುವಂತಹ ವಿಷಯ ಏನು ಅಂತ ಹೇಳಿದರೆ, JCOM ಮಂಗಳೂರಿನಲ್ಲಿ ಪ್ರಾರಂಭವಾಗಿ ಇದು ಯಶಸ್ವಿಯಾಗಿ 1ನೇ ವರ್ಷವನ್ನು ಪೂರೈಸಿ ಇದೀಗ 2ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಜನವರಿ 7, 2025 ಮಂಗಳವಾರ ಸಂಜೆ 7 ಗಂಟೆಗೆ ನಾವು ಇದರ ಪದಗ್ರಹಣ ಸಮಾರಂಭವನ್ನು ಅಜಂತಾ ಬಿಸ್ನೆಸ್ ಸೆಂಟರ್ ವಿಜಯ್ ಕಾಪಿಕಾಡ್ ಇಲ್ಲಿ ಇಟ್ಟಿದ್ದೇವೆ. ಅದಕ್ಕಾಗಿ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇವೆ. ಇದೀಗ JCOM ಬಗ್ಗೆ ಮತ್ತು ಈ ಪದಗ್ರಹಣದಲ್ಲಿ ಯಾರೆಲ್ಲ ಅಧಿಕಾರವನ್ನು ವಹಿಸ್ತಾ ಇದ್ದಾರೆ ಇದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಮ್ಮ JCI JCOM 15ರ ಕೋಚ್ ಆಗಿರುವಂತಹ JC ದೀಪಕ್ ರಾಜ್ ಇವರು ಇದರ ಬಗ್ಗೆ ಹೇಳ್ತಾ ಇದ್ದಾರೆ. JCI ಬಗ್ಗೆ ಇವಾಗಲೇ ನಮ್ಮ ಚೇರ್ಮನ್ ಆಗಿರುವ ರಾಜಶ್ರೀ ಡಿ ಶೆಟ್ಟಿ ಅವರು ಹೇಳಿದ್ದಾರೆ. JCI ಅಂದರೆ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಇಡೀ ಜಗತ್ತಿನಲ್ಲಿ 130 ದೇಶಗಳಲ್ಲಿ ಇರುವ ಒಂದು ಸಂಸ್ಥೆ. ಅದರಲ್ಲೂ ಈ ವರ್ಷ ಪ್ರತಿ 2 ವರ್ಷ ಮುಂಚೆ JCI ಭಾರತದಲ್ಲಿ JCOM ಎಂಬ ಬಿಸ್ನೆಸ್ ವಿಂಗ್ ಅನ್ನು ಸ್ಟಾರ್ಟ್ ಮಾಡಿದೆ. JCOM ಅಂದರೆ JC's ಚೇಂಬರ್ ಆಫ್ ಕಾಮರ್ಸ್. ಈ 2 ವರ್ಷದಲ್ಲಿ ಸ್ಟಾರ್ಟ್ ಬೇಕಾದ್ರೆ ಇಡೀ ಭಾರತದ ಇವಾಗಲೇ 100 ಟೇಬಲ್, ಅದರಲ್ಲಿ ಒಂದಾಗಿರೋ ಟೇಬಲ್ JCI ಮಂಗಳೂರು 1.2 ಅಂತ. ಈ ಮಂಗಳೂರು 1.2 ಅಂದರೆ ಇದರಲ್ಲಿ 60 ಬಿಸ್ನೆಸ್ ಕ್ಯಾಟಗರಿಗಳು ನಮ್ಮ ಟೇಬಲ್ಗೆ ಸೀಮಿತವಾಗಿರ್ತದೆ. ಎಲ್ಲ ಕ್ಯಾಟಗರಿಗಳು ಇಂಡಿವಿಜುವಲ್ ಆಗಿರುತ್ತೆ, ಏನಕ್ಕೂ ಸೇರ್ಪಡೆ ಇರುವುದಿಲ್ಲ. ಇವಾಗಲೇ JCOM ಮಂಗಳೂರು 1.2 ಹೋದ ವರ್ಷ ಏಪ್ರಿಲ್ 2ರಿಂದ ಸ್ಟಾರ್ಟ್ ಆಗಿ ಇವಾಗಲೇ 85 ಲಕ್ಷವರೆಗೂ ಒಂದು ಆ್ಯನ್ಯುವಲ್ ಟರ್ನ್ ಓವರ್ ಟೇಬಲಲ್ಲಿ ಮಾಡ್ಕೊಂಡಿದ್ದಾರೆ. ಆದರೆ ನಮ್ಮ ಟೇಬಲ್ ಪಾರ್ಟ್ನರ್ಸ್ ಆಗಿರೋ ಎಲ್ಲ ಬಿಸ್ನೆಸ್ ಪಾರ್ಟ್ನರ್ಸ್ಗಳಿಗೆ ಇದರ ಬೆನಿಫಿಟ್ ಸಿಕ್ಕಿದೆ. ಅದರ ನಂತರ ಆಗಿರೋದು ಕನೆಕ್ಟ್ಸ್ ಅಂದರೆ ನಾವು ಬೇರೆಯವರಿಗೆ ಬೇರೆ ಬಿಸ್ನೆಸ್ ಕನೆಕ್ಷನ್ ಅನ್ನು ಕೊಡೋದು. ಇವಾಗಲೇ ನಮ್ಮ ಟೇಬಲಿಂದ 130ಕ್ಕೂ ಜಾಸ್ತಿ ಆಗಿರುವ ಕನೆಕ್ಟ್ಸ್ ಅನ್ನು ಕೊಟ್ಟಿದ್ದಾರೆ. JCOM ಅಲ್ಲಿ ಬೇರೆ ಬಿಸ್ನೆಸ್ ಇದು ಅಂತಾರಾಷ್ಟ್ರೀಯದಲ್ಲಿ ನಮ್ಮ ಇಂಡಿಯಾದಲ್ಲಿ ಹಾಗೆ ನಡೆಯುತ್ತಿರುವ ಮೊದಲನೇ BGO ಅಂತ ಹೇಳ್ತೇವೆ. ಯಾಕೆ ಬಿಸ್ನೆಸ್ ಗ್ರೋತ್ ಆರ್ಗನೈಸೇಷನ್ ಇರೋದು ಕೇವಲ JCOM ಎಂಬ ಸಂಸ್ಥೆಯಲ್ಲಿ. ಅದರಲ್ಲೂ ಪ್ರತಿ ತಿಂಗಳು ಎಲ್ಲ ಮೀಟಿಂಗು ಸೇಮ್ ಆಗಿರೋದಿಲ್ಲ. ಅದರಲ್ಲೂ 4 ವಾರದಲ್ಲೂ 4 ಡಿಫ್ರೆಂಟ್ ಮೀಟಿಂಗ್ ಆಗುತ್ತೆ. ಫಸ್ಟ್ ಮೀಟಿಂಗ್ ಅಂದರೆ ಗ್ರೋತ್ ಮೀಟಿಂಗಲ್ಲಿರೋ ನಮ್ಮ ಟೇಬಲ್ ಪಾರ್ಟ್ನರ್ಸಲ್ಲಿ ಎಷ್ಟು ಜನ ನಮ್ಮ ಪಾರ್ಟ್ನರ್ಸ್ ನಮ್ಮ ಟೇಬಲಲ್ಲಿದ್ದಾರೆ, ಅವರು ಅವರ ಬಿಸ್ನೆಸ್ಸಲ್ಲಿ ಬೇಕಿರುವ ಏನು ಟಾರ್ಗೆಟ್, ಅವರಿಗೆ ಏನು ಕನೆಕ್ಟ್ಸ್ ಬೇಕು, ಅವರಿಗೆ ಏನು ಕನೆಕ್ಷನ್ಸ್ ಬೇಕಂತ ನಮ್ಮ ಎಲ್ಲ ಪಾರ್ಟ್ನರ್ಸ್ಗಳ ಮುಂದೆ ಹಿಂಡಿಡ್ತಾರೆ. ಅದಾದಮೇಲೆ ಬರೋದು 2ನೇ ವಾರದಲ್ಲಿ ನಮ್ಮ ಇಡೀ ಟೀಮಲ್ಲಿ ಇರೋ ಒಂದು 2 ಇಲ್ಲಾಂದರೆ 3 ಪಾರ್ಟ್ನರ್ಸನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅವರ ಬಿಸ್ನೆಸ್ಸಲ್ಲಿ ಏನು ಕಷ್ಟಗಳನ್ನು ಕಾಣ್ತಾರೆ ಆ ಕಷ್ಟಗಳನ್ನು ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಆವಾಗ ಅಲ್ಲಿ ಕೂತಿರುವ 60 ಪಾರ್ಟ್ನರ್ಗಳು ಆ ಕಷ್ಟಗಳಿಗೋಸ್ಕರ ನಾವು ಏನು ಸೊಲ್ಯೂಷನ್ ಕೊಡ್ಬೋದು, ಅದಕ್ಕೋಸ್ಕರ ನಾವು ಅದನ್ನು ಸೊಲ್ಯೂಷನ್ ಬೋರ್ಡ್ ಮೀಟಿಂಗ್ ಅಂತ ಕರಿತೇವೆ. 3ನೇ ವಾರ ಲರ್ನಿಂಗ್ ಮೀಟ್ ಅಂತ ಹೇಳ್ತೇವೆ. ಯಾಕಂದರೆ ನಾವು ಹೊರಗಡೆಯಿಂದ ಒಂದು ರಿಸೋರ್ಸ್ ಪರ್ಸನನ್ನು ಕರೆಸ್ಕೊಂಡು ನಮ್ಮ ಪಾರ್ಟ್ನರ್ಸ್ಗೆ ಬೇಕಿರುವ ಯಾವ್ದು ಹೊಸ ಟಾಪಿಕ್ಸ್ ಬಗ್ಗೆ, ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳಿಗೆ ಬೇರೆ ವಿಭಾಗ ಬಗ್ಗೆ ಏನೂ ಪರಿಚಯ ಇರೋದಿಲ್ಲ, ಅದರ ಬಗ್ಗೆ ಹೇಳೋಕ್ಕೋಸ್ಕರ ನಾವು ಲರ್ನಿಂಗ್ ಮೀಟನ್ನು ಮಾಡಿದೆ. 4ನೇ ವಾರ ಕೊಲ್ಯಾಬ್ರೇಟಿವ್ ಕನೆಕ್ಟ್ ಅಂತ ಏನಂದರೆ ನಾವು ಬೇರೆ ಸಂಸ್ಥೆಗಳ ಜೊತೆ ಕನೆಕ್ಷನ್ ಮಾಡಿ. ಯಾಕಂದರೆ JCIಯಲ್ಲೇ ನಾವು ಸೀಮಿತವಾಗಿರೋದಿಲ್ಲ. 4ನೇ ವಾರ ನಾವು ಹೊರಗಡೆ ಹೋಗಿ ಬೇರೆ ಸಂಸ್ಥೆ ನಾವು ಕನೆಕ್ಟ್ ಮಾಡಿಕೊಂಡು ಅವರ ಜೊತೆಗೂ ನಾವು ಬಿಸ್ನೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಇದೇ ನಮ್ಮ JCOM ಸಂಸ್ಥೆ ಬಗ್ಗೆ. JCOM ಸಂಸ್ಥೆಯಲ್ಲಿ ವ್ಯಾಪಾರಸ್ಥರು, ವ್ಯವಹಾರದಲ್ಲಿರುವವರು ತಮ್ಮ
ವ್ಯವಹಾರ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಬೇಕು ಅಂತಾದರೆ ಈ ಜೆಕಾಮ್ ಎನ್ನುವಂತಹ ಸಂಸ್ಥೆಯನ್ನು ಸೇರ್ಪಡೆಗೊಂಡ್ರೆ ಮತ್ತಷ್ಟು ಅವರಿಗೆ ಲಾಭ ಇದೆ, ಮತ್ತಷ್ಟು ಜನರೊಂದಿಗೆ ಬೆರೆಯುವಂತಹ ಅವಕಾಶ ಇದೆ ಎನ್ನುವಂಥದ್ದನ್ನು ನಾವು ಜೆಕಾಮ್ ಮುಖಾಂತರ ತಿಳಿಯಪಡಿಸ್ತೇವೆ. ಸೊ ಈ ಜೆಕಾಮ್ ಪದಗ್ರಹಣ ಸಮಾರಂಭಕ್ಕೆ ತಮ್ಮೆಲ್ಲರನ್ನ ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದೇವೆ. ಜನವರಿ 7ರಂದು ಮಂಗಳವಾರ 7 ಗಂಟೆಗೆ ಸರಿಯಾಗಿ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಆವತ್ತಿನ ದಿನ ಮುಖ್ಯ ಅತಿಥಿಯಾಗಿ ಜೆವಿ ಸಮೂಹ ಸಂಸ್ಥೆಯ ನಿರ್ದೇಶಕಿಯಾದಂತಹ ಎಂ ಆತ್ಮಿಕಾ ಅಮೀನ್, ಅದೇ ರೀತಿ ಉದ್ಘಾಟಕರಾಗಿ ಜೆಸಿ ವಲಯ 15ರ ವಲಯಾಧ್ಯಕ್ಷರಾದಂತಹ ಅಭಿಲಾಷ್ BA, ವಲಯ 15ರ ಜೆಕಾಮ್ ಚೇರ್ಮನ್ ಆಗಿರುವಂತಹ ಜೆಸಿ ಧೀರಜ್ ಬಿ ಉದ್ಯಾವರ್ ಹಾಗೂ ಮಾಜಿ ಚೇರ್ಮನ್ ಅರುಣ್ ಪೀಟರ್ ಪಿಂಟೋ ಇವರು ಗೆಸ್ಟ್ ಆಫ್ ಆನರ್ ಆಗಿರುತ್ತಾರೆ. ಅದೇ ರೀತಿ ಕೋಚ್ ಆಗಿರುವಂತಹ ದೀಪಕ್ ರಾಜ್ ಭಾಗವಹಿಸಲಿದ್ದಾರೆ. ಆವತ್ತಿನ ದಿನ ಚೇರ್ಮನ್ ಆಗಿ ಜೆಸಿ ರಾಜೇಶ್ವರಿ ಡಿ ಶೆಟ್ಟಿ ಪದಗ್ರಹಣವನ್ನು ನಡೆಸ್ತಾ ಇದ್ದಾರೆ. ಉಪಾಧ್ಯಕ್ಷರಾಗಿ ಜೆಸಿ ಲೂಯಿಸ್ ಫೆರ್ನಾಂಡಿಸ್, ಕಾರ್ಯದರ್ಶಿಯಾಗಿ ಜೆಸಿ ಅಭಿಜಿತ್ ನಾಯಕ್, ಕೋಶಾಧಿಕಾರಿಯಾಗಿ ಪ್ರಸನ್ನ ಲಕ್ಷ್ಮಿ ಹಾಗೂ ನಿರ್ದೇಶಕರಾಗಿ ಸುರೇಶ್ MS, ಗಣೇಶ್ HR ಹಾಗೂ ನಿತಿನ್ ಶೆಟ್ಟಿ ಇವರೆಲ್ಲರೂ ಆವತ್ತಿನ ದಿನ ಪದಗ್ರಹಣವನ್ನು ನಡೆಸಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಮಗದೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು.